ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಲಕ್ಕಿ ಶ್ರುತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತ ಅಂಡಾಕರಿ ಮಾಡಾಕತ್ತೇನ್ರಿ, ತತ್ತಿ ಪಲ್ಯ ಮಾಡಾಕತ್ತೀನಿ. ಅದಕ್ಕೆ ಏನೇನು ಬೇಕು ನೋಡೋಣ ಬರ್ರಿ. ನಾನು 6 ಜನಕ್ಕೆ ಆಗೋಷ್ಟು ತತ್ತಿ ಪಲ್ಯ ಮಾಡಾಕತ್ತೇನ್ರಿ. ಅದಕ್ಕೆ ಒಂದು 5 ತತ್ತಿ ತೊಗೊಂಡೇನಿ. ಅದನ್ನು ಕುದಿಸಿಲ್ಲ, ಹಂಗೆ ಹಸಿವು ತತ್ತಿ ಅದಾವ್ರಿ ಅವು. ಮತ್ತು ಒಂದು ಈರುಳ್ಳಿ ಕಟ್ ಮಾಡ್ಕೊಂಡೇನ್ರಿ. ಒಂದು ಈರುಳ್ಳಿ ಹಿಂಗೆ ಉದ್ದಗೆ ಕಟ್ ಮಾಡ್ಕೊಂಡೇನ್ರಿ. ಮತ್ತು ಒಂದು ಈರುಳ್ಳಿ ಈ ಥರ ಸಣ್ಣಗೆ ಕಟ್ ಮಾಡ್ಕೊಂಡೇನಿ. ಮತ್ತು ಉಪ್ಪು ಮತ್ತು ಖಾರ ಪುಡಿ ತೊಗೊಂಡೇನ್ರಿ. ಮತ್ತು ಸ್ವಲ್ಪ ಅರಿಶಿನ ಪುಡಿ ತೊಗೊಂಡೇನ್ರಿ. ಮತ್ತು ಪಲ್ಯಕ್ಕೆ ಹಾಕಕ್ಕೆ ಎಣ್ಣೆ ತೊಗೊಂಡೇನಿ. ಮತ್ತು ಇದು ಕೊಬ್ಬರಿ ಬಟ್ಲ ಸ್ವಲ್ಪ ಈ ಥರ ಹುರ್ಕೋಬೇಕ್ರಿ. ಇದು ಗ್ಯಾಸ್ ಮೇಲಿಟ್ಟು ಒಂದು ಸ್ವಲ್ಪ ಪೂರ ಮತ್ತು ಇದು ಮಾಡಿರಿ, ಸುತ್ತೀರಿ ಕೊಬ್ಬರಿ ಒಂದು ಸ್ವಲ್ಪ ಈ ಥರ ಮಾಡ್ಕೋಬೇಕು. ಒಣ ಕೊಬ್ಬರಿ ತೊಗೊಂಡೇನಿ, ಒಂದು ಬಟ್ಲ ತೊಗೊಂಡೇನ್ರಿ. ಮತ್ತು ಈ ಕೊಬ್ಬರಿ ಮಸಾಲಾಗೆ ಹಾಕಕ್ಕೆ ಬೆಳ್ಳುಳ್ಳಿ, ಅಲ್ಲ ಅಂದ್ರೆ ಅದ್ರಕ್ ತೊಗೊಂಡೇನಿ, ಬೆಳ್ಳುಳ್ಳಿ ತೊಗೊಂಡೇನಿ. ಮತ್ತು 3 ಟೊಮೆಟೊ ಕಟ್ ಮಾಡ್ಕೊಂಡೇನ್ರಿ, ಮೀಡಿಯಮ್ ಸೈಜ್ ಟೊಮೆಟೊ ಕಟ್ ಮಾಡ್ಕೊಂಡೇನಿ. ಮತ್ತು ಕೊತ್ತಂಬರಿ ತೊಗೊಂಡೇನಿ. ಬರ್ರಿ ಅಂಡಾಕರಿ ಹೆಂಗೆ ಮಾಡೋದಂತೇಳಿ ನೋಡೋಣ. ಈಗ ಮಿಕ್ಸಿ ಜಾರ್ ಒಳಗೆ ಅದು ಕೊಬ್ಬರಿ ಕಟ್ ಮಾಡ್ಕೊಂಡೇನ್ರಿ ಸಣ್ಣಗೆ, ಅದನ್ನು ಹಾಕ್ಕೊತೀನಿ. ಇದ್ರೊಳಗೆ ಅಲ್ಲ ಬೆಳ್ಳುಳ್ಳಿ ಹಾಕ್ಕೋಬೇಕು, ಇದನ್ನು ಹಾಕ್ಕೊತೀನಿ. ಮತ್ತು ಕೊತ್ತಂಬರಿ ಸ್ವಲ್ಪ ಹಾಕ್ಕೋಬೇಕ್ರಿ. ಹಾಕ್ಕೊಂಡು ಇದನ್ನು ಸಣ್ಣ ಮಾಡಬೇಕು. ಸಣ್ಣ ಮಾಡಿ ನೋಡ್ರಿ, ಅದನ್ನು ಈ ಥರ ಮಿಕ್ಸಿ ಮಾಡ್ಕೊಂಡೇನಿ, ಹಿಂಗೆ ಸಣ್ಣ ಆಗಿರ್ಬೇಕು. ಈಗ ಇದ್ರೊಳಗನ ಇದು ಟೊಮೆಟೊನು ಹಾಕ್ಕೊಂಡ್ಬಿಡ್ಬೇಕು. ಇದು ಟೊಮೆಟೊನು ಹಾಕಿ ಮತ್ತೊಂದು ಸಲ ಮಿಕ್ಸಿ ಮಾಡ್ಬೇಕ್ರಿ ಇದನ್ನು. ನೋಡ್ರಿ, ಈಗ ಟೊಮೆಟೊನು ಅದ್ರೊಳಗೆ ಮಿಕ್ಸಿ ಮಾಡ್ಕೊಂಡೇನಿ, ಹಿಂಗೆ ಸಣ್ಣ ಆಗಿರ್ಬೇಕ್ರಿ ಅದು ಪೂರ. ನೋಡ್ರಿ, ಗ್ಯಾಸ್ ಮೇಲೆ ಕಡಾಯಿ ಇಟ್ಟೇನ್ರಿ. ಅದ್ರೊಳಗೆ ಇದು 4 ಚಮಚ ಎಣ್ಣೆ ಹಾಕ್ಕೊಂತೀನಿ. 6 ಜನಕ್ಕೆ ಮಾಡಾಕತ್ತೇನೆಲ್ಲ ಸ್ವಲ್ಪ ಹೆಚ್ಚಿಗೆ ಮಾಡಾಕತ್ತೇನ್ರಿ. 6-7 ಜನಕ್ಕೆ ಆಗೋಷ್ಟು 4-5 ಚಮಚ ಹಾಕ್ಕೋಬೇಕು ಎಣ್ಣೆ. ಈಗ ಉದ್ದಗೆ ಹೆಚ್ಕೊಂಡಿದ್ದು ಈರುಳ್ಳಿ ರೀ, ಅದ್ರೊಳಗೆ ಎಣ್ಣೆ ಒಳಗೆ ಹಾಕ್ತೇನೆ. ಇದನ್ನ ಈ ಈರುಳ್ಳಿ ಕೆಂಪಗಾಗೋಂಗೆ ಹುರ್ಕೋಬೇಕ್ರಿ. ಇದನ್ನ ಪೂರಾ ಕೆಂಪಗಾಗಿರ್ಬೇಕು, ಆ ಥರ ಹುರ್ಕೋಬೇಕು ಎಣ್ಣೆ ಒಳಗೆ. ನೋಡ್ರಿ, ಹಿಂಗೆ ಕೆಂಪಾಗಿರ್ಬೇಕ್ರಿ ಉಳ್ಳಾಗಡ್ಡಿ ಈ ಥರ. ಇದು ಯಾಕಂದ್ರೆ ಹಿಂಗೆ ದಾಬಾದಾಗ ಮಾಡಿರ್ತಾರ, ಇಂಥದ್ದು ಮಾಡಿ ಇದು ಉಳ್ಳಾಗಡ್ಡಿ ಫ್ರೈ ಮಾಡಿ ಒಂದು ಪ್ಲೇಟ್ ಒಳಗೆ ಅದನ್ನು ತಕೊಂಡ್ಬಿಡ್ಬೇಕ್ರಿ. ಈ ಥರ ಮಾಡಿ ಇದನ್ನು ತಕೊಂಡ್ಬಿಡ್ಬೇಕು. ಈಗ ಅದೇ ಎಣ್ಣೆ ಒಳಗೆ ನಾನು ಇದು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದು ಈರುಳ್ಳಿ ಹಾಕ್ತೇನೆ ರೀ. ಇದು ಭಾಳ ಸಣ್ಣಗೆ ಕಟ್ ಮಾಡ್ಕೊಂಡಿರ್ಬೇಕು. ಇದನ್ನು ಹಾಕ್ಕೊತೀನಿ. ಇದನ್ನು ಬೇಯ್ಲಿ, ಈರುಳ್ಳಿ ಸಣ್ಣಗೆ ಬೇಯ್ಲಿ. ಇವು ಸಣ್ಣಗೆ ಹೆಚ್ಚಿದ್ದು ಈರುಳ್ಳಿನೂ ಬೆಂದಾವ್ರಿ. ಏನಿದು ಹಿಂಗೆ ಬುರುಗಾಗೈತಲ್ಲ ಅಂತ ಅನ್ಕೋಬೇಡ್ರಿ. ಇದು ನಾನು ಪ್ಯೂರ್ ಶೇಂಗಾ ಎಣ್ಣೆ ಯೂಸ್ ಮಾಡ್ತೀನಿ. ಅದಕ್ಕೆ ಅದು ಈ ಥರ ಸ್ವಲ್ಪ ಹೆಚ್ಚಿಗೆ ಕಾದಾಗ ಹಿಂಗೆ ಅನ್ನಿಸ್ತೈತ್ರಿ ಅದು. ಈಗ ಅದ್ರೊಳಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂತೇನ್ರಿ. ನನಗೆ ಸ್ಪೂನಿಂದ ನಾನು ಯಾವಾಗೂ ಕೈಯಿಂದನ ಹಾಕೋದು ರೂಢಿ ಐತ್ರಿ. ಕೈಯಿಂದ ಹಾಕಿದ್ರನ ನನಗೆ ಕರೆಕ್ಟ್ ಅಳತಿ ಸಿಗೋದು. ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊಂತೇನ್ರಿ. ನೋಡ್ರಿ, ಅರಿಶಿನ ಹಾಕ್ಕೊಂತೀನಿ. ನೀವು ಎಷ್ಟು ಜನಕ್ಕೆ ಮಾಡ್ತೀರಿ ಅದ್ರ ಮೇಲೆ ನೋಡಿಕೊಂಡು ನೀವು ಹಾಕೋರಿ ಉಪ್ಪು ಖಾರ. ಮತ್ತು ಈಗ ಖಾರ ಪುಡಿ ಹಾಕ್ತೇನೆ. ಇದು ಭಾಳ ಖಾರ ಇರಂಗಿಲ್ಲ, ಮೀಡಿಯಮ್ ಖಾರ ಇರ್ತೈತಿ. ನಿಮ್ದು ಭಾಳ ಸ್ಪೈಸಿ ಇತ್ತಂದ್ರೆ ನೋಡಿ ಕಡಿಮೆ ಹಾಕೋರಿ. ನೋಡ್ರಿ, ನಾನಿಷ್ಟು 3 ಸರಿ ಹಾಕ್ಕೊತೇನೆ. ನೋಡ್ರಿ, ಇದೆಲ್ಲ ಹಿಂಗೆ ಮಿಕ್ಸ್ ಮಾಡಿಕೊಂಡು ಈಗ ಇದ್ರೊಳಗೆ ಇದು ಮಿಕ್ಸಿ ಮಾಡ್ಕೊಂಡೇನಲ್ಲ ಕೊಬ್ಬರಿ, ಅದನ್ನು ಇದು ಅದು ಮಿಕ್ಸಿ ಮಾಡ್ಕೊಂಡಿದ್ದು ಕೊಬ್ಬರಿ ಹಾಕ್ತೇನ್ರಿ ಅದ್ರೊಳಗೆ. ಅದು ಕೊಬ್ಬರಿದ ಹಸಿ ವಾಸನೆ ಹೋಗೋವರೆಗೂ ಅದ್ರೊಳಗೆ ನೀರು ಮಿಕ್ಸ್ ಮಾಡಕ್ಕೆ ಹೋಗ್ಬಾರ್ದ್ರಿ. ಅದನ್ನು ಎಣ್ಣೆ ಜೊತೆನ ನಾವು ಫ್ರೈ ಮಾಡ್ಕೊತಿರ್ಬೇಕು ಸ್ವಲ್ಪ. ಇಲ್ಲಾಂದ್ರೆ ಕೊಬ್ಬರಿದ ಹಸಿ ವಾಸನೆ ಅನ್ಸುತ್ತೆ ಸಾಂಬಾರು, ಅದು ಸಾರು ತಿನ್ನೋವಾಗ ತತ್ತಿ ಸಾರು. ಇದು ಸ್ವಲ್ಪ ಎಣ್ಣೆ ಜೊತೆ ಫ್ರೈ ಆಗಲಿ ಕೊಬ್ಬರಿ. ನೋಡ್ರಿ, ಇದು ಬರೀ ಇದ್ರೊಳಗೆ ನೀರು ಹಾಕ್ಲಾರ್ದ ಹಿಂಗೆ ಸ್ವಲ್ಪ ಹೊತ್ತು ಫ್ರೈ ಮಾಡೇನ ಎಣ್ಣೆ ಒಳಗೆ. ಹಿಂಗೆ ಮಾಡೋದ್ರಿಂದ ಅದು ಕೊಬ್ಬರಿದ ವಾಸನೆ ಪೂರ ಹೋಗ್ಬಿಡ್ತೈತಿ. ಈಗ ಇದ್ರೊಳಗೆ ನಮಗೆ ಎಷ್ಟು ವಾಟೆ ಬೇಕು ಸಾರು ಅಷ್ಟು ನಾವು ನೀರು ಹಾಕ್ಕೋಬೇಕು. ನೋಡ್ರಿ, ನಾ ಒಂದು 3 ವಾಟೆ ನೀರು ಹಾಕ್ಕೊಂತೇನೆ ರೀ. ಇದಕ್ಕೆ 3-4 ವಾಟೆ ನೀರು ಹಾಕ್ಕೋಬೇಕು.
ಸಾಕು. ಈಗ ಇದು ಕುದಿಯಾಕತ್ತೈತ್ರಿ. ಈ ಕುದಿಯೋ ಸಾಂಬಾರ್ ಒಳಗೆ ಈ ತತ್ತಿನ ಹಿಂಗೆ ಒಡಿಬೇಕು. ಒಡೆದು ಇದನ್ನು ಹಾಕ್ಕೊತೇನೆ ರೀ ನಾನು. ಹಿಂಗೆ ಈ ಥರ ಹಾಕ್ಕೋಬೇಕು. ಒಂದು 5 ತತ್ತಿ ಹಾಕ್ತೇನೆ ರೀ. ತತ್ತಿ ಹಾಕಿದ ಕೂಡಲೇ ರೀ ಚಮಚೆಯಿಂದ ಅದನ್ನು ಪೂರಾ ಮಿಕ್ಸ್ ಮಾಡಕ್ಕೆ ಹೋಗ್ಬೇಡ್ರಿ, ಬುರ್ಜಿ ಆಗಿಬಿಡ್ತೈತೆ. ಅದು ಹಾಕಿಂದ ಪ್ಲೇಟ್ ಮುಚ್ಚಿ ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಸುಮ್ಮನೆ ಇರ್ಬೇಕ್ರಿ. ಇಲ್ಲಾಂದ್ರೆ ಅದೆಲ್ಲ ಮಿಕ್ಸ್ ಆಗಿಬಿಡ್ತೈತಿ. ತತ್ತಿ ಸಾರು ಹೋಗಿ ತತ್ತಿ ಬುರ್ಜಿ ಆಗಿಬಿಡ್ತೈತ್ರಿ. ಈಗ ಅದ್ರ ಮೇಲೊಂದು ಮುಚ್ಚಳ ಮುಚ್ಚಬೇಕ್ರಿ. 5 ನಿಮಿಷ ಅದನ್ನು ಚಮಚೆಯಿಂದ ತಿರುಗಿಸಾಕ್ ಹೋಗ್ಬಾರ್ದು. ಅದು ಕೆಳಗೆ ತತ್ತಿ ಬೇಯಲಿರಿ. ನೋಡ್ರಿ, ಈಗ ಒಂದು ಸೈಡ್ ಅದ ತತ್ತಿ ಬೆಂದೈತಿ. ಈಗ ಮತ್ತೊಂದು ಸೈಡ್ ಏನೈತಿ ನೋಡ್ರಿ, ಹಿಂಗೆ ತೆಗೆದು ಸೀದಾ ಇದು ತತ್ತಿ ಐತಿ, ಇದನ್ನ ಹಿಂಗೆ ಡಬ್ ಹಾಕ್ಬೇಕ್ರಿ. ಅದನ್ನ ಅಂದ್ರೆ ಅದು 2 ಸೈಡು ಬೇಯ್ತೈತಿ. ಇವು ನೋಡ್ರಿ, ಎಲ್ಲೆಲ್ಲಿ ನಾವು ತತ್ತಿ ಹಾಕಿರ್ತೇವೆ ಅವು ಸಾರೊಳಗೆ ಅದರದ್ದು ಹಿಂಗೆ ಮಾಡ್ಕೋಬೇಕು. ಈಗ ನಾನು ಸ್ವಲ್ಪ ಮಸಾಲ ಹಾಕ್ತೇನೆ ರೀ. ಈಗ ಇದು ಪಲ್ಯ ರೆಡಿ ಆಗೈತ್ರಿ. ಇದ್ರ ಮೇಲೆ ಸ್ವಲ್ಪ ನಾನು ಕೊತ್ತಂಬರಿ ಹಾಕ್ಕೊತೀನಿ. ಮತ್ತು ಸ್ವಲ್ಪ ಇದು ಫ್ರೈಡ್ ಆನಿಯನ್ನು ಹಾಕ್ಕೊತೇನೆ ರೀ. ಈಗ ನಾನು ಗ್ಯಾಸ್ ಆಫ್ ಮಾಡ್ತೀನಿ. ಅಂಡಾ ಕರಿ ಪಲ್ಯ ರೆಡಿ ಆಗೈತ್ರಿ. ನೋಡ್ರಿ, ಈಗ ಪಲ್ಯ ಹೆಂಗಾಗೈತಿ ನೋಡೋಣ. ಇದ್ರೊಳಗೆ ಫ್ರೈಡ್ ಆನಿಯನ್ ಹಾಕೋದ್ರಿಂದ ದಾಬಾ ಸ್ಟೈಲ್ ನಮಗೆ ಒಂಥರ ಅದ್ರದ್ದು ಟೇಸ್ಟ್ ಅನ್ಸುತ್ತೆ. ಸೂಪರ್ ಆಗೈತ್ರಿ. ನೋಡ್ರಿ, ಎಷ್ಟು ಫಾಸ್ಟಾಗಿ ನಾವು 6-7 ಜನಕ್ಕೆ ಆಗೋಷ್ಟು ತತ್ತಿ ಪಲ್ಯ ಮಾಡ್ಕೊಂಡು ಬಿಟ್ವಿ. ಇಂಥದ ಈಸಿ ರೆಸಿಪಿಗಾಗಿ ಲಕ್ಕಿ ಶ್ರುತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಿಮ್ಮ ರಿಲೇಟಿವ್ಸ್ಗೆಲ್ಲರಿಗೂ ಶೇರ್ ಮಾಡಿರಿ. ಹೆಂಗಾಗಿತ್ತಂತೇಳಿ ಮನ್ಯಾಗ ಮಾಡಿಕೊಂಡು ನನಗೆ ಕಮೆಂಟ್ ಹಾಕಿರಿ, ಲೈಕ್ ಮಾಡಿರಿ. ಥ್ಯಾಂಕ್ ಯು.